ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಹೊಸಬ್ರು ಯಾರಾದರೂ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಏಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಸೊ ಇವತ್ತಿನ ಟಾಪಿಕ್ ಬಂದು ಕ್ವಿಕ್ಕಾಗಿ ಲ್ಯಾಂಡ್ ಸರ್ವೇಯರ ಮ್ಯಾಥಮೆಟಿಕ್ಸ್ ಪೇಪರ್ನ ಕ್ವಿಕ್ ರಿವಿಷನನ್ನು ನೋಡೋಣ. ಸೊ ಮೊದಲನೇ ಕ್ವಶನ್, the absorbent value of root of 36.6 is ಅಂದರು. ಸೊ ಈ ಥರ ರೂಟಲ್ಲಿದೆ, ಈ ಥರದ ವರ್ಗ ಮೂಲವನ್ನು ಕಂಡುಹಿಡಿದು ನೀವು. ಸೊ ಇದನ್ನ ಯಾವ ರೀತಿ ಕಂಡುಹಿಡಿಯೋದು ನೋಡ್ರಿ. ಇದು 36.6 ಇದೆ. ಸೊ ಇದನ್ನ ಮೊದಲಿಗೆ ಇವೆರಡು ಒಂದು, ಇದು ಒಂದು. ಸೊ ಇಲ್ಲಿ 0 ಅಂತ ತಗೋರಿ. ಸೊ ಇಲ್ಲಿ 6 ಮೊದಲಿಗೆ 6 36 ಇದೇನಾಯ್ತು 0 0. ಸೊ ಈ 6 ಇಲ್ಲಿ ಪ್ಲಸ್ ಆಗಿ 12 ಆಯಿತು. ಸೊ ಇದು 60 ಕೆಳಗೆ ತಗೋಣ. ಸೊ ಇಲ್ಲಿ ಎಷ್ಟರಲ್ಲೇ ಮಾಡ್ರೆ ನಮ್ಗೆ ಇಲ್ಲಿ 60 ಬರ್ತೈತಿ, ಬಟ್ ಇಲ್ಲಿ ಏನೈತಿ 60 ಇಲ್ಲಿ ಜಾಸ್ತಿ ಐತಿ. ಸೊ ಅದಕ್ಕೇನು ಮಾಡಿರಿ, ಇಲ್ಲಿ ಪಾಯಿಂಟ್ ಇಟ್ಕೊಂಡು ಇಲ್ಲೊಂದು 0 ತೋರಿ. ಸೊ ಅವಾಗ ಏನು ಮಾಡೋದು, ಇಲ್ಲಿ 12 ಇದೆ, ಇನ್ನು ಎಷ್ಟರಲ್ಲೇ ಇಂಟು ಮಾಡಿದಾಗ 600 ಸನಿ ಬರ್ತೈತಿ. ಸೊ ಇಲ್ಲಿ ನಾವು 4ರಲ್ಲೇ ಇಂಟು ಮಾಡಿ ನೋಡೋಣ. ಸೊ 4ರಲ್ಲೇ ಇಂಟು ಮಾಡಿದಾಗ ಎಷ್ಟಾಗುತ್ತೆ, ಇದು 496 ಆಗುತ್ತೆ. ಸೊ ಇಲ್ಲಿ 4ರಲ್ಲೇ ಇಂಟು ಮಾಡೋಣ. ಸೊ ಇಲ್ಲಿ ಒಂದು ಈ 0 ತೊಗೊಂಡಿದ್ದಕ್ಕೆ ಇಲ್ಲೊಂದು 0 ಬರಿಬೇಕು. ಸೊ ಹಾಗಾಗಿ ಇಲ್ಲಿ 4ರಲ್ಲೇ 496 ಆಯಿತು. ಸೊ ಇಲ್ಲಿ ಎಷ್ಟು ಉಳಿತು, ಇಲ್ಲಿ 4, ಇಲ್ಲಿ 0, ಇಲ್ಲಿ 2, ಸಾರಿ ಇಲ್ಲಿ 1 ಉಳಿಯುತ್ತೆ. ಸೊ ಇಲ್ಲಿ ಒಂದು ಕೈಲ ಒಂದೊಂದು ಬಂದಿರ್ತಲ್ಲ, ಇಲ್ಲಿ 104. ಸೊ ಇಲ್ಲಿ ಮತ್ತೇನು ಮಾಡೋದು, ಇಲ್ಲಿ ಮತ್ತೆ ಒಂದು ಪೂಜಿಯನ್ನು ತೆಗೋದು. ಸೊ ಮತ್ತೆ 2 ಪೂಜಿಯನ್ನು, ಒಂದು ಪೂಜಿ ಬರಲ್ಲ, ಇಲ್ಲಿ ಒಮ್ಗಿಲಿ 2 ಪೂಜಿನ ಬರ್ತಾವೆ. ಸೊ ಇವಾಗ ಎಷ್ಟಾಯಿತು, 10,400 ಆಯಿತು. ಸೊ ಇಲ್ಲಿ 4 ಕೂಡಿಸ್ರಿ 128 ಆಯಿತು. ಸೊ ಈ 128ಕ್ಕೆ ಎಷ್ಟರಲ್ಲೇ ಇಂಟು ಮಾಡಿದಾಗ ನಮಗೆ ಈ ಥರ ನಿಯರ್ ವ್ಯಾಲ್ಯೂ ಬರ್ತದೆ ಅಂದ್ರೆ 8ರಲ್ಲೇ ಇಂಟು ಮಾಡಿದಾಗ ಆ ಥರ ನಿಯರ ವ್ಯಾಲ್ಯೂ ಬರ್ತೈತಿ. ಅದೆಷ್ಟಂದ್ರೆ 9,504 ಬರ್ತೈತಿ. ಸೊ ಈ 1288ಕ್ಕೆ 8ರಲ್ಲೇ ಇಂಟು ಮಾಡಿ ನೋಡಿರಿ, 9,504 ಬರ್ತೈತಿ. ಇದನ್ನು ಇದ್ರೊಳಗೆ ಕಳೀರಿ. ಬಟ್ ಇಲ್ಲಿ ನಮ್ಗೆ 2 ಪಾಯಿಂಟ್ ಇದ್ದೈತಿ. ಸೊ ಇಲ್ಲಿ ಏನು ಬಂತು, 6.048. ಸೊ ಇದು 48 ನಾವು ಎಕ್ಸಾಕ್ಟ್ಮೆಂಟ್ಲಿ ಎಷ್ಟು ಬರಿಬೋದು, 6.05 ಅಂತ ಬರಿಬೋದು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, 6.05 ಆಗುತ್ತೆ. ನೆಕ್ಸ್ಟ್ ಕ್ವಶನ್, if a equal to a plus 4 3b 8 minus 6 and b equal to 2a plus 2 b square plus 2 8 b square minus 5b such that a equal to b, then values of a and b ಅಂದರು. ಸೊ ಇಲ್ಲಿ ನಮ್ಗೆ ಎರಡು ಈಕ್ವಲ್ ಆದಾಗ ಇಲ್ಲಿ ಏನಾಗುತ್ತೆ, a plus 4 equal to 2a plus 2. ಸೊ ಇದು ಈಕ್ವಲ್ ಆಗುತ್ತೆ, ಎಲಿಮೆಂಟ್ ಸೇಮ್ ಪೊಸಿಷನ್ದಾಗೇನು ಈಕ್ವಲ್ ಆಗುತ್ತೆ. ಸೊ ಇಲ್ಲಿ ಈ 2 ಈಚೆ ಕಡೆ ಕಳಿಸ್ರಿ, ಈ ಎ ಈಚೆ ಕಡೆ ಕಳಿಸ್ರಿ. ಅವಾಗ ಇಲ್ಲಿ ಏನಾಗುತ್ತೆ, 4 minus 2 ಆಗುತ್ತೆ. ಇಲ್ಲಿ ಪ್ಲಸ್ 2 ಇದು ಈಚೆ ಕಡೆ ಬಂದು ಮೈನಸ್ ಆಗುತ್ತೆ. ಸೊ ಇಲ್ಲಿ 2a ಇದ್ದಂಗೆ ಈ ಎ ಇದ್ದಿದ್ದು ಈಚೆ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಸೊ ಇಲ್ಲಿ ಎ ಈಕ್ವಲ್ ಟು ಎಷ್ಟಾಗುತ್ತೆ, 2 ಆಗುತ್ತೆ. ಸೊ ಎ ವ್ಯಾಲ್ಯೂ ನಮಗೆ 2. ಸೊ ಇಲ್ಲಿ ಎ ವ್ಯಾಲ್ಯೂ 2 ಇದ್ದಿದ್ದು ಎಲ್ಲೈತಿ, ಡೈರೆಕ್ಟ್ ಇಲ್ಲೇ ಐತಿ. ಸೊ ಎ ಈಕ್ವಲ್ ಟು 2, ಬಿ ಈಕ್ವಲ್ ಟು
1 ಮತ್ತು 2. ಸೊ ಬಿ ಈಕ್ವಲ್ ಟು 1 ಮತ್ತು 2 ಯಾವ ರೀತಿ ಬರುತ್ತೆ ನೋಡ್ರಿ. ಇಲ್ಲಿ ಏನೈತಿ 3b ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ 2 ಅಂದಾರು. ಸೊ ಈ 3bಯನ್ನು ಈಚೆ ಕಡೆ ಕಳಿಸಿದಾಗ ಬಿ ಸ್ಕ್ವೇರ್ ಮೈನಸ್ 3b ಪ್ಲಸ್ 2 ಈಕ್ವಲ್ ಟು 0 ಆಗುತ್ತೆ. ಈ 3bಯನ್ನು ಯಾವ ರೀತಿ ಬರಿಬೋದು ಅಂದರೆ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 2ab ಮೈನಸ್ ಬಿ ಪ್ಲಸ್ 2 ಈಕ್ವಲ್ ಟು 0. ಸೊ ಇಲ್ಲಿ ಬಿಯನ್ನು ಕಾಮನ್ ತಗೋರಿ. ಬಿಯನ್ನು ಕಾಮನ್ ತಗೊಂಡಾಗ ಇಲ್ಲೇನು ಉಳಿತು ಬಿ ಮೈನಸ್ ಇಲ್ಲೇನು ಉಳಿತು 2 ಉಳಿತು. ಸೊ ಅದೇ ರೀತಿ ಇಲ್ಲಿ 1 ಕಾಮನ್ ತಗೋರಿ. ಇಲ್ಲಿ ಏನು ಬಕೆಟ್ದಾಗ ಏನು ಉಳಿತು ಬಿ, ಇಲ್ಲಿ ಮೈನಸ್ ಹೊರಗೈತಿ. ಸೊ ಅದಕ್ಕಾಗಿ ಇಲ್ಲಿ -2 ಬರೆದು ಈಕ್ವಲ್ ಟು 0. ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ ಬಿ -2 ಕಾಮನ್ ತಗೋರಿ. ಇಲ್ಲೂ ಬಿ -2 ಐತಿ, ಇಲ್ಲೂ ಬಿ -2 ಐತಿ. ಇನ್ನು ಏನು ಉಳಿತು ಬಿ ಮತ್ತು -1. ಸೊ ಬಿ -1. ಸೊ ಇಲ್ಲಿ ನಮಗೇನಾಗುತ್ತೆ ಇದು ಈಕ್ವಲ್ ಟು 0 ಇರ್ತೈತಿ. ಸೊ ಇಲ್ಲಿ ಬಿ ಈಕ್ವಲ್ ಟು 2 ಒಂದು ಬತ್ತು, ಇದು ಬಿ ಈಕ್ವಲ್ ಟು 1 ಒಂದು ಬತ್ತು. ಸೊ ಆನ್ಸರ್ ಈಸ್ ಎ ಈಕ್ವಲ್ ಟು 2, ಬಿ ಈಕ್ವಲ್ ಟು 1 2. ಸೊ ಇಲ್ಲಿ ನಮ್ಗೆ ಎ ಈಕ್ವಲ್ ಟು 2 ಬತ್ತಂದ್ರೆ ಡೈರೆಕ್ಟ್ ನೀವು ಇದನ್ನ ಹಾಕಿ ಮುಂದಕ್ಕೆ ಹೋಗ್ಬೋದು. ಸೊ ಇಲ್ಲಿ ಎ ಈಕ್ವಲ್ ಟು ಅನ್ನುವ ಮತ್ತು ಯಾವ ಇಲ್ಲ. ಸೊ ನೆಕ್ಸ್ಟ್, ಒನ್ ಮ್ಯಾಪಿಂಗ್ function is selected at a random from all the mappings of set A 1 2 3 up to n into itself. The probability that the mapping selected is 1 1 is ಅಂದರು. ಸೊ ಇಲ್ಲೇನಾಗುತ್ತೆ ಮೊದಲಿಗೆ ಟೋಟಲ್ ನಂಬರ್ ಆಫ್ ಮ್ಯಾಪಿಂಗ್ಸ್ ಫ್ರಾಮ್ ಅ ಸೆಟ್ ಎ ಇಂಟು ಇಟ್ ಸೆಲ್ಫ್. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಮ್ಯಾಪಿಂಗ್ ಸೆಟ್ ಎ ಇಂಟು ಅದನ್ನ ಇಟ್ ಸೆಲ್ಫ್ ಮಾಡಿದಾಗ ಸೊ ಅವಾಗ ಏನಾಗುತ್ತೆ ಎನ್, ಇಲ್ಲಿ ಎನ್ ಐತಿ. ಸೊ n ಆಗುತ್ತೆ ಅದನ್ನ ಸೆಲ್ಫ್ ಮಾಡಿದಾಗ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ 1 1 ಮ್ಯಾಪಿಂಗ್ ಮಾಡಿದಾಗ. ಸೊ ಅಂದ್ರೆ 1 1 ಮ್ಯಾಪಿಂಗ್ ಮಾಡಿದಾಗ ಅವಾಗ ಏನಾಗುತ್ತೆ ಎನ್ ಫ್ಯಾಕ್ಟೋರಿಯಲ್. ಸೊ ಒಂದೊಂದು ತೊಗೊಂಡಾಗ ಎನ್ ಫ್ಯಾಕ್ಟೋರಿಯಲ್ ಆಗುತ್ತೆ. ಇಲ್ಲಿ ಸೆಟ್ ಎ ಇಂಟು ಸೆಟ್ ಎ ಇಟ್ ಸೆಲ್ಫ್ ಮಾಡಿದಾಗ n ಆಗುತ್ತೆ. ಸೊ ಇಲ್ಲಿ ನಾವು ಏನು ಮಾಡಬೇಕು ದ ಪ್ರೊಬ್ಯಾಬಿಲಿಟಿ ಏನಾಗುತ್ತೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಆಗುತ್ತೆ. ಸೊ ಇಲ್ಲಿ ನಮ್ಗೆ ಆಪ್ಷನ್ ಯಾವುದೈತಿ ಆಪ್ಷನ್ 2 ಇದ್ದಿದ್ದ ಕರೆಕ್ಟ್. ನೆಕ್ಸ್ಟ್, ಇನ್ ಟ್ರಯಾಂಗಲ್ ABC AD is a bisector of less than A if AC equal to 4.2 cm, DC equal to 6 cm, BC equal to 10 cm, find AB ಅಂದರು. ಸೊ ಇಲ್ಲಿ ಡಯಾಗ್ರಾಮ್ ನೋಡ್ರಿ. ಇಲ್ಲಿ ಎ ಸಿ 4.2 ಐತಿ, ಬಿ ಸಿ ಟೋಟಲ್ ಎಷ್ಟೈತಿ 10 ಸೆಂಟಿಮೀಟರ್ ಕೊಟ್ಟಾರ ಇಲ್ಲಿ. ಬಟ್ ಇಲ್ಲಿ ಡಿ ಸಿ ಇದೆಷ್ಟೈತಿ 6 ಸೆಂಟಿಮೀಟ್ರ್ ಕೊಟ್ಟಾರು. ಅವಾಗ ನಮಗೆ ಬಿ ಡಿ ಎಷ್ಟಾಗತ್ತೆ 4 ಸೆಂಟಿಮೀಟ್ರ್ ಆಗುತ್ತೆ. ಬಟ್ ನಾವೇನು ಕಂಡು ಹಿಡಬೇಕು ಎ ಬಿ ಕಂಡು ಹಿಡಿಬೇಕು. ಸೊ ಇಲ್ಲಿ ಬಾಹುಗಳು ಅಂದರೆ ಸೈಡ್ಸ ಯಾವ ರೀತಿ ಈಕ್ವಲ್ ಆಗಿರ್ತಾವೆ ಅಂದ್ರೆ ಎ ಸಿ ಬೈ ಡಿ ಸಿ ಈಕ್ವಲ್ ಟು ಎ ಬಿ ಬೈ ಬಿ ಡಿ. ಸೊ ಇಲ್ಲಿ ಎ ಸಿ ಅನ್ನೋದ ಬೈ ಡಿ ಸಿ ಈ ಆ್ಯಂಗಲ್ಗೆ ಈಕ್ವಲ್ ಆಗಿರ್ತದೆ. ಸೊ ಅದೇ ರೀತಿ ನಾವು ಇಲ್ಲಿ ಎ ಸಿ ಅಂದರೆ ಎಷ್ಟು ಕೊಟ್ಟಾರು 4.2, ಡಿ ಸಿ ಅಂದರೆ ಎಷ್ಟು ಕೊಟ್ಟವರು 6 ಸೆಂಟಿಮೀಟ್ರ್ ಈಕ್ವಲ್ ಟು ಎ ಬಿ ಅಂದರೆ ಎಷ್ಟೈತಿ ಎ ಬಿನ ನಾವು ಕಂಡು ಹಿಡಿಬೇಕು ಡಿವೈಡೆಡ್ ಬೈ ಬಿ ಡಿ
ಬಿ ಡಿ ಎಷ್ಟೈತಿ 4 ಸೆಂಟಿಮೀಟ್ರ್. ಸೊ ಇದನ್ನು 4.2 ಈಕ್ವಲ್ ಟು ಎ ಬಿ ಇಲ್ಲಿ ಡಿವೈಡೆಡ್ ಬೈ ಐತಿ 6 ಐತಿ, ಇಲ್ಲಿ ಡಿವೈಡೆಡ್ ಬೈ 4 ಐತಿ. ಸೊ ಈ ಕಡೆ ಇದ್ದಾಗ ತೆಳಗಿನೂ ಕಟ್ತಾ ಹೊಡಿಬೋದು. ಈಕ್ವಲ್ದ ಆಚೆ ಕಡೆ ಈಚೆ ಕಡೆ ಇದ್ದಾಗ ಇಲ್ಲಿ ತೆಳಗಿನೂ ಹೊಡಿಬೋದು, ಮ್ಯಾಗಿನೂ ಹೊಡಿಬೋದು. ಇಲ್ಲಿ ತೆಳಗಿಂದ ಇಲ್ಲಿ ಮ್ಯಾಗಿಗೆ ಹೊಡ್ಯಕ್ಕೆ ಬರೋಂಗಿಲ್ಲ. ಬಟ್ ಇಲ್ಲಿ 2 3 2 2 ಸೊ ಇಲ್ಲಿ 3 1 ಇಲ್ಲಿ ಪಾಯಿಂಟ್ ಐತಿ. ಸೊ ಪಾಯಿಂಟ ಇಲ್ಲಿ 1 ಉಳಿತು. ಸೊ 3 4. ಸೊ ಈ 2ರಿಂದ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟಾಗುತ್ತೆ ನಮಗೆ ಆನ್ಸರ 2.8. 2 1 2 2 4 8. ಸೊ ಆನ್ಸರ್ ಈಸ್ 2.8. ಸೊ ಇಲ್ಲಿ ಆಪ್ಷನ್ 1 ಎ ಬಿ ಎಷ್ಟಿರ್ತದೆ 2.8 ಸೆಂಟಿಮೀಟ್ರ್ ಇರ್ತದೆ. ನೆಕ್ಸ್ಟ್ 2 numbers are in a ratio 4.3 3 5 is a subtract from each resulting numbers are in a ratio 2:3. Find the numbers ಅಂದರು. ಸೊ ಇಲ್ಲಿ 3:4 ಐತಿ. ಮೊದಲಿಗೆ 3:4. ಸೊ ಅವ್ರು ಏನು ಮಾಡ್ಯಾರು 5 ಕಳೆದಾರು. ಅವಾಗ ಎಷ್ಟು ರೇಷಿಯೋ ಬಂದೈತಿ 2:3. ಸೊ ಇಲ್ಲಿ ಎಷ್ಟು ಭಾಗ ಚೇಂಜ್ ಆಗೈತಿ 1 ಭಾಗ 3 ಇದ್ದಿದ್ದ 2 ಆಗೈತಿ. ಅವಾಗ 1 ಅಂದರೆ ಒಂದು ಭಾಗ ಏನೈತಿ ಅದು ಚೇಂಜ್ ಆಗಿದ್ದಕ್ಕೆ ಎಷ್ಟು ಕಳೆದಂಗಾತು 5 ಕಳೆದಂಗಾತು. ಬಟ್ ನಾವಿಲ್ಲಿ ಫೈಂಡ್ ದ ನಂಬರ್ಸ್ ಅಂದರು. ಸೊ ಅವ ನಂಬರ 3 ಮತ್ತು 4. ಸೊ ಇಲ್ಲಿ ನಾವು 3 ಎಷ್ಟಾಗುತ್ತೆ ಅಂದ್ರೆ 1 ಇದ್ದಿದ್ದು 5 ಆಗೈತಿ. 3 ಇದ್ದಿದ್ದು ಎಷ್ಟಾಗುತ್ತೆ ಇಲ್ಲಿ 1 ಭಾಗ ಚೇಂಜ್ ಆಗಿದ್ದಕ್ಕೆ 5 ಕಳೆದಾರ. ಇಲ್ಲಿ ನಾವು 3 ಭಾಗ ಐತಿ. ಇದು ಟೋಟಲ್ದಾಗ 3 ಭಾಗ ಐತಿ ಅಂದ್ರೆ ಇಲ್ಲಿ 1 5 ಆಗೈತಿ. ಇಲ್ಲಿ 3 5 15. ಅದೇ ರೀತಿ ಇದೆ 4 5 20. ಸೊ ಅವು ನಂಬರ್ಗಳು ಯಾವ 15 ಮತ್ತು 20. ಸೊ ಆಪ್ಷನ್ 4 ಈಸ್ ಕರೆಕ್ಟ್. ನೆಕ್ಸ್ಟ್ ದ ಗ್ರೇಟೆಸ್ಟ್ ನಂಬರ್ ವಿಚ್ ವಿಲ್ ಡಿವೈಡೆಡ್ 116 221 356 ಲಿವಿಂಗ್ ದ ಸೇಮ್ ರಿಮೈಂಡರ್ ಇನ್ ಈಚ್ ಕೇಸ್ ಅಂತಾರೆ. ಸೊ ಒಂದು ಸಂಖ್ಯೆಯಿಂದ ಡಿವೈಡ್ ಮಾಡ್ರೆ ಇವು ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ ಸೇಮ್ ಉಳಿತೈತಿ ಅದು ಕೇಳ್ಯಾರು. ಸೊ ಇಲ್ಲಿ 10 ಮಾಡಿ ನೋಡ್ರಿ, ಇಲ್ಲಿ 6 ಉಳಿತೈತಿ, ಇಲ್ಲಿ 1 ಉಳಿತೈತಿ, ಇಲ್ಲಿ 6 ಉಳಿತೈತಿ. ಸೊ 10 ಅಂದ್ರೆ ಅಲ್ಲ. 20 ಮಾಡಿ ನೋಡಿದಾಗ ಇಲ್ಲಿ 16 ಉಳಿತೈತಿ, ಇಲ್ಲಿ 1 ಉಳಿತೈತಿ, ಇಲ್ಲೂ 16 ಉಳಿತೈತಿ. ಸೊ ಇದು 20 ಅಲ್ಲ. ಸೊ 5 ಮಾಡಿ ನೋಡ್ರಿ, 5 ಮಾಡ್ರೆ ಇಲ್ಲೂ 1 ಉಳಿತೈತಿ, ಇಲ್ಲೂ 1 ಉಳಿತೈತಿ, ಇಲ್ಲೂ 1 ಉಳಿತೈತಿ. ಬಟ್ ಸೊ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೈತಿ. ಒಂದು ಸೆಕೆಂಡ್ ನೋಡ್ತೀನಿ. ಸೊ ಇಲ್ಲಿ 5 ಮಾಡಿದಾಗೂ 1 ಉಳಿತೈತಿ. ಸೊ ಇವು 3 ರಿಮೈಂಡರ ಸೇಮ್ ಉಳಿತೈತಿ. ಬಟ್ ಅವ್ರೇನು ಕೇಳ್ಯಾರು ಗ್ರೇಟೆಸ್ಟ್ ನಂಬರ್ ಕೇಳ್ಯಾರು. ಸೊ ಇಲ್ಲಿ 15 ಮಾಡಿ ನೋಡ್ರಿ, 15 ಮಾಡಿ ನೋಡಿದಾಗ ಏನಾಗುತ್ತೆ ಅವಾಗೂ ರಿಮೈಂಡರ ಸೇಮ್ ಉಳಿಯುತ್ತೆ. ಆನ್ಸರ್ ಇದ್ದ 15 ಆಗುತ್ತೆ. ಸೊ ಇಲ್ಲಿ 15 ಮಾಡಿ ನೋಡ್ರಿ ನೀವು 116 ಐತಿ. 15 ಎಷ್ಟಲೇ ಮೊದಲಿಗೆ 15 6 10 ಉಳಿತದ. ನೆಕ್ಸ್ಟ್ ಒಂದು ಸೆಕೆಂಡು. ಸೊ ಇದು 15 7 105 ಆಗುತ್ತೆ. ಸೊ 15 7 105 ಅಂದ್ರೆ ಇಲ್ಲಿ ಎಷ್ಟು ರಿಮೈಂಡರ್ ಉಳಿತು 11
ರಿಮೈಂಡರ್ ಉಳಿತು. ಅದೇ ರೀತಿ 221 ಮಾಡಿದಾಗ 210 ಭಾಗ ಹೋಗುತ್ತೆ. ಸೊ 11 ರಿಮೈಂಡರ್ ಉಳಿತು. 11 15 ಒಂದಲೇ 15 ಒಂದಲೇ 6 ಉಳಿತು. 15 4. ಸೊ 14 ಹೋದ 15 14 210 ಆಗುತ್ತೆ. ರಿಮೈಂಡರ 11 ಉಳಿತು. ಅದೇ ರೀತಿ 356 ಮಾಡಿದಾಗೂ 11 ರಿಮೈಂಡರ್ ಉಳಿತು. ಇದು 5 ಸೇಮ್ ರಿಮೈಂಡರ್ ಉಳಿತು, ಬಟ್ ಗ್ರೇಟೆಸ್ಟ್ ನಂಬರ್ ಕೇಳಿದಕ್ಕೆ 15 ಆನ್ಸರ್ ಆಗುತ್ತೆ. ನೆಕ್ಸ್ಟ್, ದ ನಂಬರ್ ಆಫ್ ಡಿಫ್ರೆಂಟ್ 4 digit numbers that can be formed with a digits 2, 3, 4, 7 and using each digit only once ಅಂದರು. ಸೊ ಅವಾಗ ಏನಾಗುತ್ತೆ, 8 ಡಿಜಿಟ್ ಇದಾವು 4. ಸೊ 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1. ಸೊ ಆನ್ಸರ್ ಎಷ್ಟಾಗುತ್ತೆ, 4 3 12 12 24. ಸೊ ಆನ್ಸರ್ ಇಸ್ 24. ನೆಕ್ಸ್ಟ್, if 2 parallel lines are cut by 2 distant traversals, then the quadrilateral formed by these 4 lines will be always ಅಂದರು. ಸೊ ಮೊದಲ ಈ ಥರದ ಡಯಾಗ್ರಾಮ್ ನೋಡ್ರಿ. ಸೊ ಇಲ್ಲಿ ಟ್ರಾಪಿಜಾಯ್ಡಲ್ ಆಲ್ವೇಸ್ ಇಟ್ ಹ್ಯಾಸ್ 2 lines which always parallel to each ಅಂದರು. ಸೊ ಇವ ಎ ಬಿ ಮತ್ತು ಎ ಬಿಗೆ ಸಿ ಡಿ ಯಾವಾಗಲೂ ಪ್ಯಾರಲಲ್ ಇರ್ತೈತಿ. ಯಾವಾಗ ಅಂದರೆ ಟ್ರಾಪಿಸಮ್ದಾಗ. ಸೊ ಇಲ್ಲಿ ಆನ್ಸರ ಈ ಥರದ ಟ್ರಾಪಿಸಮ್ ಆಗಿರ್ತದೆ. ಸೊ ಇಲ್ಲಿ 2 ಪ್ಯಾರಲಲ್ ಲೈನ್ಸ್ ಅಂತ ಯಾರು ಕಟ್ ಬೈ ಡಿಸ್ಟೆನ್ಸ್ ಅಂದ್ರೆ 2 ಡಿಸ್ಟೆನ್ಸ್ ಅವು ಪ್ಯಾರಲಲ್ದಾಗ ಕಟ್ ಆದಾಗ ಅದೇ ಯಾವುದಾಗುತ್ತೆ, ಟ್ರಾಪಿಸಮ್ ಆಗಿತ್ತು. ನೆಕ್ಸ್ಟ್, ಇಲ್ಲಿ ಇಫ್ ಪಿ ಈಕ್ವಲ್ ಟು 1 2, ದೆನ್ ಪಿ ಇಂಟು ಪಿ ಇಂಟು ಪಿ ಈಕ್ವಲ್ ಟು 1 1 1 1 2 1 2 1 2 1 2 2 2 1 2 2 2. ದ ಆರ್ಡರ್ ಆಫ್ ಟ್ರಿಬ್ಲೆಟ್ ಮಿಸ್ಸಿಂಗ್ ಇನ್ ಪಿ ಇಂಟು ಪಿ ಇಂಟು ಪಿ ಆರ್ ಅಂದರು. ಸೊ ಇದ್ರೊಳಗೆ ಯಾವ್ದು ಮಿಸ್ ಆಗ್ಯದ. ಸೊ ಇಲ್ಲಿ 3 ಅದಾವು, ಇದಂತರೂ ಆಗೋದಿಲ್ಲ. ಇಲ್ಲಿ 1 2 1 ಐತಿ. ಸೊ ಇಲ್ಲಿ 1 2 1 ಐತಿ. ಸೊ ಇದು ಅಲ್ಲ. ನೆಕ್ಸ್ಟ್ ಇಲ್ಲಿ 1 2 2 ಐತಿ. ಸೊ ಇಲ್ಲಿ 1 2 2 ಇಲ್ಲಿ ಎಲ್ಲಿಯೂ ಇಲ್ಲ. ಇದು ಆಗ್ಬೋದು, ಬೇಕಾದ್ರೆ ಇಲ್ಲಿಯೂ ಐತಿ, ಇದು ಆಗ್ಬೋದು. ಸೊ ಇಲ್ಲಿ 2 2 1 2 2 1 2 ಐತಿ. ಅದೇ ರೀತಿ ಇಲ್ಲಿ 2 1 2 ಐತಿ. ಸೊ ಇದು ಮಿಸ್ಸಿಂಗ್ ಆಗಿಲ್ಲ, ಬಟ್ ಇವ ಮಿಸ್ಸಿಂಗ್ ಆಗ್ಯಾವು. 1 2 2 ಇದು ಇಲ್ಲಿ ಎಲ್ಲಿಯೂ ಇಲ್ಲ. ಅದೇ ರೀತಿ 2 1 1 ಅದು ಇಲ್ಲಿ ಎಲ್ಲಿಯೂ ಇಲ್ಲ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, 1 2 2 2 1 1 ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಇಫ್ ದ ಸಮ್ ಆಫ್ ಸರ್ಟನ್ n ನಂಬರ್ಸ್ ಆಫ್ ಟರ್ಮ್ಸ್ ಆಫ್ ದ AP is 25 22 19 dash dash is a 116, then ಲಾಸ್ಟ್ ಟರ್ಮ್. ಸೊ ಲಾಸ್ಟ್ ಟರ್ಮ್ ಅಂದ್ರೆ ನಾವು ಏನು ಕಂಡು ಹಿಡಿಬೇಕು, ಟಿ ಎನ್ ಅನ್ನು ಕಂಡು ಹಿಡಿಬೇಕು. ಸೊ ಇಲ್ಲಿ ನಮಗೆ ಎಸ್ ಎನ್ ಅಂದ್ರೆ 116 ಸಮ್ ಕೊಟ್ಟರು. ಸಮ್ ಎಷ್ಟ, ಎಸ್ ಎನ್ ಈಕ್ವಲ್ ಟು 116 ಕೊಟ್ಟರು. ಎ ಈಕ್ವಲ್ ಟು ಎಷ್ಟಾಗುತ್ತೆ, 25 ಆಗುತ್ತೆ ಇಲ್ಲಿ. ಸೊ ಡಿ ಈಕ್ವಲ್ ಟು ಎಷ್ಟಾಗುತ್ತೆ, ಡಿ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೊ ಸೆಕೆಂಡ್ ಟರ್ಮ 22 ಐತಿ, ಫಸ್ಟ್ ಟರ್ಮ 25 ಐತಿ. ಅವಾಗ ಆನ್ಸರ್ ಏನಾಗುತ್ತೆ, -3 ಆಗುತ್ತೆ. 22 ಒಳಗೆ 25 ಕಳೆದಾಗ -3 ಆಗುತ್ತೆ. ಸೊ ನಮ್ಗೆ ಒಂದು ಫಾರ್ಮುಲಾ ಗೊತ್ತೈತಿ, ಏನ, ಎಸ್ ಎನ್ ಈಕ್ವಲ್ ಟು2 ಇಂಟು 2a ಪ್ಲಸ್
n ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ಎಸ್ ಎನ್ ಅಂದ್ರೆ 116 ಈಕ್ವಲ್ ಟು n ಬೈ 2 ಅಂದರು ನಾವು n ಅನ್ನು ಕಂಡುಹಿಡಬೇಕು. ಟಿ ಎನ್ ಅನ್ನು ಕಂಡುಹಿಡ್ಬೇಕಂದ್ರೆ ಸೊ ಈಗ n ಅನ್ನು ಕಂಡುಹಿಡಿನು. n ಬೈ 2a ಇಲ್ಲಿ a ಅಂದ್ರೆ 25 ಐತಿ. 2 ಇಂಟು a ಅಂದ್ರೆ 2 ಇಂಟು 25 ಇಸ್ 50 ಆಗುತ್ತೆ. ಪ್ಲಸ್ ಇಲ್ಲಿ n ಮೈನಸ್ 1 ಐತಿ. ಸೊ n ಮೈನಸ್ 1 ಯಾವ್ದು ಇಟ್ ಈಸ್ ಬರೀರಿ. ಸೊ ಇಲ್ಲಿ ಡಿ ಅಂದ್ರೆ -3. ಸೊ ಇದು 2 ಇದ್ದಿದ್ದು ಈ ಕಡೆ ಬರ್ತಂದ್ರೆ 232. ಸೊ ಇದು 2 ಇದ್ದಿದ್ದು ಈ ಕಡೆ ಇಂಟು ಆಗುತ್ತೆ. ಇಲ್ಲಿ n ಯಾವ ಅದೇ ರೀತಿ ಬರೀರಿ. ಇದು 50 ಪ್ಲಸ್ ಇಲ್ಲಿ -3 ಇಂಟು n ಅಂದರೆ -3n ಆಗುತ್ತೆ. ಮತ್ತು ಇಲ್ಲಿ -3 ಇಂಟು -1 ಅಂದರೆ +3 ಆಗುತ್ತೆ. ಸೊ ಇಷ್ಟಾಯ್ತು. ನೆಕ್ಸ್ಟ್ ಏನಿತ್ತು 232 ಈಕ್ವಲ್ ಟು n ಇಂಟು 50 ಪ್ಲಸ್ -3n ಪ್ಲಸ್ 3 ಇತ್ತು. ಸೊ ಈ ರೀತಿ ಇತ್ತು. ಇಲ್ಲಿ 3ಅನ್ನು ಕೂಡಿಸ್ರಿ, ಅವಾಗ ಇಂಟು ಮಾಡಿರಿ, ಅವಾಗ ಏನಾಗುತ್ತೆ 53n ಆಗುತ್ತೆ. ಈ n ಇದಕ್ಕೆ ಇಂಟು ಮಾಡಿದಾಗ 3n². ಸೊ ಈ 32 ಅಥವಾ ಇವು ಎರಡನ್ನು ಈಚೆ ಕಡೆ ತೊಗೊಂಡಾಗ 3n² ಮೈನಸ್ 53n ಪ್ಲಸ್ 232 ಈಕ್ವಲ್ ಟು 0. ಸೊ ಇದನ್ನು ಯಾವ ರೀತಿ ಬರಿಬೇಕು ಅನ್ನೋದು ಇಲ್ಲಿ ನೋಡೋಣ. ಸೊ ಇಲ್ಲಿ 3n² ಅದನ್ನು ಈ 53n -24n -29n ಅಂತ ಬರಿಬೋದು. ಆ ನಂತರ ಇಲ್ಲಿ 3n ಕಾಮನ್ ತಕ್ಕೋದು, ಅವಾಗ ಇಲ್ಲಿ ಒಳಗೇನು ಉಳಿತು n -8 ಉಳಿತು. ಇಲ್ಲಿ 29 ಕಾಮನ್ ತಗೊಂಡಾಗ ಇಲ್ಲಿ n -8 ಉಳಿತು. ಸೊ ಇಲ್ಲಿ n -8 ಕಾಮನ್ ತಗೊಂಡು ನಂತರ ಇಲ್ಲಿ 3n -29 ಬರೆದಾಗ ಇಲ್ಲಿ n ಈಕ್ವಲ್ ಟು ಏನಾಗುತ್ತೆ, ಇದು n ಈಕ್ವಲ್ ಟು 8 ಒಂದಾಗುತ್ತೆ. ಇಲ್ಲಿ 3n ಈಕ್ವಲ್ ಟು 29 ಆಗುತ್ತೆ. n ಈಕ್ವಲ್ ಟು 29/3 ಆಗುತ್ತೆ. ಸೊ ಈ ಥರ ರ್ಯಾಷನಲ್ ಫಾರ್ಮ್ ಒಳಗೆ ಬಂದಿದ್ದು ಇದು ರಾಂಗ್ ಆಗುತ್ತೆ. ಸೊ n ಈಕ್ವಲ್ ಟು ನಾವು 8 ತಗೋಬೇಕು. ನಂತರ 8 ತೊಗೊಂಡ ನಂತರ ಇಲ್ಲಿ Tn ಈಕ್ವಲ್ ಟು a ಪ್ಲಸ್ n -1 ಇಂಟು ಡಿ ಆಗುತ್ತೆ. ಸೊ ಇಲ್ಲಿ a ಅಂದರೆ ಎಷ್ಟೈತಿ ನಮ್ಗೆ 25 ಐತಿ. n ಅಂದರೆ ಎಷ್ಟು ಬಂತು 8 ಅಂತ ಬಂತು. ಸೊ -1. ಡಿ ಅಂದರೆ -3 ಐತಿ. ಸೊ 25 ಪ್ಲಸ್ ಇಲ್ಲಿ 8 ಒಳಗೆ ಒಂದು ಹೋದ್ರೆ 7 ಇಂಟು ಇದು -3. ಸೊ 25 ಪ್ಲಸ್ 7 ಇಂಟು -3 ಅಂದರೆ 7 ಇಂಟು -3 ಇಸ್ 21 ಆಗುತ್ತೆ. ಸೊ 25 ಇದ್ರೊಳಗೆ 21 ಹೋದ್ರೆ 4 ಆನ್ಸರ್ ಬರುತ್ತೆ. ಸೊ ನಮ್ಗೆ ಲಾಸ್ಟ್ ಟರ್ಮ್ ಯಾವುದು ಬರ್ತದೆ 4 ಅನ್ನೋದು ಬರ್ತದೆ. ಅಂದರೆ 8ನೇ ಟರ್ಮ್ 4 ಆಗುತ್ತೆ. ಅವುಗಳ ಸಮ 116 ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೋಡಿ, ಈ ಥರ ಕೊಟ್ಟರೆ ಇಂಟು ಮಾಡೋದು ಬಹಳ ಲೇಟ್ ಆಗುತ್ತೆ. ಇಲ್ಲಿ 287 ಇಂಟು 287 ಪ್ಲಸ್ 269 ಇಂಟು 269 ಮೈನಸ್ 2 ಇಂಟು 287 ಇಂಟು 269. ಸೊ ಈ ರೀತಿ ಕೊಟ್ಟರೆ ನಿಮ್ಗೆ ಬಿಡ್ಸಾಕ ಲೇಟ್ ಆಗುತ್ತೆ. ಇದು ಯಾವ ರೀತಿ ಐತಿ ಅನ್ನೋದು ಒಮ್ಮೆ ಚೆಕ್ ಮಾಡ್ಕೋಬೇಕು ನೀವು. ಸೊ ಇದನ್ನ 287 ಇಂಟು ಇದ್ದಿದ್ದ ಸ್ಕ್ವೇರ್ ಬರೀರಿ ಪ್ಲಸ್ 269 ಐತಿ. 269 ಎರಡು ಸಲ ಇಂಟು ಐತಿ. ಸೊ ಅದಕ್ಕೆ ಸ್ಕ್ವೇರ್ ಬರೀರಿ. ಇದು 2 ಇಂಟು 287 ಇಂಟು 269.
ಸೊ ಇಲ್ಲಿ ಇದು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ರೂಪದಾಗ ಐತಿ. ಸೊ ಈ ರೀತಿ ಇದ್ದಾಗ ಇದನ್ನ ಯಾವ ರೀತಿ ಬರಿಬೋದು, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಇಲ್ಲಿ a ಅಂದರೆ ಎಷ್ಟೈತಿ 287 ಮೈನಸ್ 269. 287ರಾಗ 269 ಕಳೆದ್ರೆ ಎಷ್ಟು ಬರ್ತದೆ, 18 ಬರ್ತದೆ. ಸೊ ಇಲ್ಲಿ ಮ್ಯಾಗ ಸ್ಕ್ವೇರ್ ಐತಿ. ಸೊ 18ರ ಸ್ಕ್ವೇರ್ ಏನಾಗಿರ್ತದೆ 324 ಆಗಿರ್ತದೆ. ಸೊ ಇದರ ಆನ್ಸರ್ ಏನಾಗುತ್ತೆ 324. ಸೊ ನೀವು ಇಂಟು ಮಾಡ್ಕೊತ ಕೂತ್ರೆ ಇಲ್ಲಾಂದ್ರೂ ಒಂದು 10 ನಿಮಿಷರೇ ತೋತೀರಿ, 5ರಿಂದ 10 ನಿಮಿಷ. ಸೊ ಫಾರ್ಮುಲಾ ಹಚ್ಚಿ ಬೇಗನೆ ಬಿಡಿಸಿಬಿಡೋದು. ನೆಕ್ಸ್ಟ್, the cash difference between a selling prices of an article profit 4% and 6% is RS3. the ratio of two selling prices ಅಂದರು. ಸೊ ಇಲ್ಲಿ ಪ್ರಾಫಿಟ್ ಕೇಳ್ಯಾರು, ಡೈರೆಕ್ಟ್ ಬೈರಿ ಏನೋ ಪ್ರಾಫಿಟ್ 4% 6%. ಸೊ ಪ್ರಾಫಿಟ್ ಅಂದ್ರೆ ಮೊದಲು ನಮಗೆ ಮಾರ್ಜಿನಲ್ ಪ್ರೈಸ್ ಇರ್ತೈತಿ 100%, ಅದ್ರ ಪ್ರಾಫಿಟ್ 4% ಅಂದರೆ 104 ರೇಷಿಯೋ. ಇಲ್ಲಿ 6%, ಸೊ 106. ಸೊ ಇಲ್ಲಿ 252 ಇದು 253. ಸೊ ಆನ್ಸರ್ ಏನಾಗುತ್ತೆ 52 ರೇಷಿಯೋ 53. ನೆಕ್ಸ್ಟ್ ಕ್ವಶನ್, a equal to 1 2 3 4 b equal to 5 7 9 ದೆನ್ ಇಲ್ಲಿ ಯಾವುದೇ ಈಕ್ವಲ್ ಆಗುತ್ತೆ ಅಂತ ಕೇಳ್ಯಾರು. ಸೊ a ಇಂಟು ಬಿ ಮಾಡಿದಾಗ ಅದು ಈಕ್ವಲ್ ಟು ಬಿ ಇಂಟು ಎ. ಸೊ ಇದು ಸಾಧ್ಯ ಇಲ್ಲ, ಯಾಕಂದರೆ ಎ ಇಂಟು ಬಿ ಮಾಡಿದಾಗ ಮೊದಲಿಗೆ ಎ ಎಲಿಮೆಂಟ್ಸನ್ನು ಬರೋದು, ನಂತರ ಬಿ ಎಲಿಮೆಂಟ್ಸನ್ನು ಬರಿತೀವಿ. ಬಿ ಇಂಟು ಎ ಮಾಡಿದಾಗ ಮೊದಲಿಗೆ ಬಿ ಎಲಿಮೆಂಟ್ಸನ್ನು ಬರೋದು, ನಂತರ ಎ ಎಲಿಮೆಂಟ್ಸನ್ನು ಬರಿತೀವಿ. ಸೊ ಬೋತ್ ಅಂದರು ಇದು ರಾಂಗ, ನನ್ನ ಪೊಬ್ಬ ಅಂದರು ಇದು ರಾಂಗ. ಸೊ ಇಲ್ಲಿ ಎಲಿಮೆಂಟ್ ಅಂದ್ರೆ ಎನ್ ಆಫ್ ಎ ಇಂಟು ಬಿ ಅಂದ್ರೆ ಟೋಟಲ್ ಎಲಿಮೆಂಟ ಎ ಇಂಟು ಬಿ ತ್ರೋಗೆ ಎಷ್ಟು ಅದಾವು ಮತ್ತು ಈಕ್ವಲ್ ಟು ಎನ್ ಆಫ್ ಬಿ ಇಂಟು ಎ ಅಂದರು. ಸೊ ನಂಬರ್ ಆಫ್ ಎಲಿಮೆಂಟ್ಸಿನ ಬಿ ಇಂಟು ಎ. ಸೊ ಇದೆ ಎರಡು ಏನಾಗಿರ್ತದೆ ಈಕ್ವಲ್ ಆಗಿರ್ತದೆ. ಆನ್ಸರ್ ಏನಾಗುತ್ತೆ 2 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ ಕ್ಯೂಬ್ಸ್ ಆಫ್ 3 consecutive integers ಇನ್ ಡಿವಿಸಿಬಲ್ ಬೈ ಅಂದರು. ಸೊ ಕ್ಯೂಬ್ಸ್ ಅಂದರು ಇಲ್ಲಿ consecutive integers. ಸೊ 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್. ಸೊ ಇದರ ಆನ್ಸರ್ ಏನಾಗುತ್ತೆ 36 ಆಗುತ್ತೆ. ನೀವು ಕ್ಯೂಬ್ ಮಾಡಿ ಕೊಡಿಸ್ರಿ. ನೆಕ್ಸ್ಟ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ 4 ಕ್ಯೂಬ್. ಸೊ ಇದರ ಆನ್ಸರ್ ಏನಾಗುತ್ತೆ 99 ಆಗುತ್ತೆ. ನೆಕ್ಸ್ಟ್ 3 ಕ್ಯೂಬ್ ಪ್ಲಸ್ 4 ಕ್ಯೂಬ್ ಪ್ಲಸ್ 5 ಕ್ಯೂಬ್. ಸೊ ಇದರ ಆನ್ಸರ್ ಏನಾಗುತ್ತೆ 216 ಆಗುತ್ತೆ. ಸೊ ಇವು ಮೂರು ಡಿವಿಸಿಬಲ್ ಬೈ ಅಂದರು. ಸೊ ಇದು ಮೊದಲಿಗೆ 36 ಐತಿ, 36 ಡಿವಿಸಿಬಲ್ ಆಗ್ತೈತಿ, 99 ಆಗೋದಿಲ್ಲ ಅಂದಾಗ ಇದು ರಾಂಗ. 18 ಇದು ಡಿವಿಸಿಬಲ್ ಆಗ್ತೈತಿ ಬಟ್ 99 ಆಗೋದಿಲ್ಲ, ಇದು ಅಲ್ಲ. ಸೊ 12 ಇದು 36 ಆಗುತ್ತೆ ಬಟ್ 99 ಆಗೋದಿಲ್ಲ. ನೆಕ್ಸ್ಟ್ 9ದಿಂದ ಇವು ಮೂರು ಡಿವಿಸಿಬಲ್ ಆಗುತ್ತವೆ. ಸೊ ಕರೆಕ್ಟ್ ಆನ್ಸರ್ ಈಸ್ 9. ನೆಕ್ಸ್ಟ್, what number has to be added to 3 4 5 6 7 0 in order to make it divisible by 6 ಅಂದರು. ಸೊ ಇಲ್ಲಿ ಇದನ್ನು ಭಾಗಾಕಾರ ಮಾಡೋದು. ಭಾಗಾಕಾರ ಮಾಡಿದಾಗ ಡೈರೆಕ್ಟ್ ಸಿಗುತ್ತೆ ನಮಗೆ 3,45,675. ಸೊ ಡಿವಿಸಿಬಲ್ ಬೈ 6. 6 1 6 5 6 5 30, 4 ಉಳಿತು, 6 7 42 ಆಗುತ್ತೆ. ಇಲ್ಲಿ 45 ಐತೆ ಅಂದರೆ ಸೊ ಎಷ್ಟು ಉಳಿತು 3 ಉಳಿತು. ಇಲ್ಲಿ 6 1 6 ಸಾರಿ 6 3 ಉಳಿತಂದ್ರೆ 6 6 ಈ 36 ಆಗಿರ್ತೈತೆ. ಸೊ ಇಲ್ಲಿ 6 1 ಇನ್ನು ಇಲ್ಲಿ 1 ಉಳಿತು 10 ಅಂದ್ರೆ ಇಲ್ಲಿ ಎಷ್ಟಿದ್ರೆ ನಮಗೆ ಹೋಗ್ತಿತ್ತು ಅಂದ್ರೆ
ಇಲ್ಲಿ 2 ಇತ್ತಂದ್ರೆ ಸೊ ಅಂದ್ರೆ 2 ಕಮ್ಮಿ ಬೀಳ್ತದೆ. ಇಲ್ಲಿ 12 ಇತ್ತಂದ್ರೆ ಇಲ್ಲಿ 0 ಇದ್ದಲ್ಲಿ 2 ಇತ್ತಂದ್ರೆ ಇಲ್ಲಿ ನಮ್ಗೆ ಒಂದು ಉಳಿದಿತ್ತು. ಸೊ 6 2 ಆಗಿ 12 ಆಗಿ ಹೋಗ್ತಿತ್ತು. ಬಟ್ ನಮಗೆ ಎಷ್ಟು ಕಮ್ಮಿ ಬಿತ್ತು, ಇಲ್ಲಿ 10 ಉಳಿದೈತೆ. ಬಟ್ ಇನ್ನು 2 ಬೇಕು. ಸೊ ಆನ್ಸರ್ ಈಸ್ 2. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.